ಸ್ನೇಹಿತರೆ, ಚರಿತ್ರೆಯ ಮತ್ತೊಂದು ವಿಡಿಯೋಗೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ. ಸ್ನೇಹಿತರೆ, ಇಡೀ ಜಗತ್ತಿನ ಆರ್ಥಿಕತೆ ಅಥವಾ ಗ್ಲೋಬಲ್ ಎಕಾನಮಿ ಒಂದು ಚಿಕ್ಕ ನೀರಿನ ದಾರಿಯ ಮೇಲೆ ನಿಂತಿದೆ ಅಂದ್ರೆ ನೀವು ನಂಬ್ತೀರಾ? ಒಂದು ವೇಳೆ ಆ ದಾರಿ ಏನಾದ್ರೂ ಬ್ಲಾಕ್ ಆದ್ರೆ ಅದರ ಬಿಸಿ ನಿಮ್ಮ ಅಡುಗೆ ಮನೆವರೆಗೂ ತಟ್ಟುತ್ತೆ. ಅದೀಗ ನಿಮ್ಮ ಅನುಭವಕ್ಕೂ ಬಂದಿರಬಹುದು. ಸ್ಟ್ರೈಟ್ ಆಫ್ ಹಾರ್ಮುಜ್ ಅಥವಾ ಹರ್ಮುಜ್ ಜಲಸಂಧಿ. ಜಗತ್ತಿನ 20% ತೈಲ ಹರ್ಮುಜ್ ದಾರಿಯಲ್ಲೇ ಯಾಕೆ ಹೋಗಬೇಕು? ಇದನ್ನ ಅವಾಯ್ಡ್ ಮಾಡಿ ಬೇರೆ ದಾರಿಯಲ್ಲಿ ಹೋಗೋದಕ್ ಆಗೋದಿಲ್ವಾ? ಆ ರೀತಿಯ ಪ್ರಶ್ನೆ ನಿಮ್ಗೆ ಬಂದಿದ್ರೆ ಈ ವಿಡಿಯೋದಲ್ಲಿ ಅದಕ್ಕೆ ಉತ್ತರ ಇದೆ. ಸದ್ಯ ಈ ಹರ್ಮುಜ್ ಜಲಸಂಧಿ ಅಮೆರಿಕ ಅಧ್ಯಕ್ಷ ಟ್ರಂಪ್ ರ ಸದ್ಯದ ಅತಿ ದೊಡ್ಡ ಟಾರ್ಗೆಟ್. ಟ್ರಂಪ್ ಇತ್ತೀಚೆಗೆ ತಮ್ಮ ಜಂಟಿ ಮುಖ್ಯಸ್ಥರನ್ನ ಕೇಳಿದ್ರು, ಯಾಕೆ ನಮಗೆ ಈ ಹರ್ಮುಜ್ ದಾರಿಯನ್ನ ತಕ್ಷಣವೇ ಓಪನ್ ಮಾಡೋದಕ್ಕೆ ಆಗ್ತಿಲ್ಲ ಅಂತ. ಇವತ್ತು ಇಡೀ ಜಗತ್ತು ಈ ಸಂಕಷ್ಟದಿಂದ ಪಾರಾಗೋಕೆ ಅಮೆರಿಕ ಏನಾದರೂ ಮಾಡುತ್ತಾ ಅಂತ ಕಾಯ್ತಿದೆ. ಹಾಗಿದ್ರೆ ಈ ಸಮಸ್ಯೆಗೆ ಇರುವ ಆ $100 ಬಿಲಿಯನ್ ಪರಿಹಾರ ಏನು? ಆ ಬೃಹತ್ ಪ್ಲಾನ್ ಯಾವುದು? ಹರ್ಮುಜ್ ಬದಲಿಗೆ ಪರ್ಯಾಯ ಮಾರ್ಗ ಯಾವುದು? ಆ ಪ್ಲಾನ್ ಸಕ್ಸಸ್ ಆದರೆ ಮಿಡ್ಲ್ ಈಸ್ಟ್ ನ ಭೂಪಟವೇ ಬದಲಾಗುತ್ತಾ? ಇವತ್ತಿನ ಈ ಸ್ಪೆಷಲ್ ರಿಪೋರ್ಟ್ ನಲ್ಲಿ ಇದರ ಕಂಪ್ಲೀಟ್ ಡೀಟೇಲ್ಸ್ ನೋಡೋಣ ಬನ್ನಿ. ಸ್ನೇಹಿತರೆ, ಮೊದಲು ಈ ಜಾಗದ ಜಿಯೋಗ್ರಫಿ ಅಥವಾ ಭೂಗೋಳವನ್ನ ಸ್ವಲ್ಪ ತಿಳಿದುಕೊಳ್ಳೋಣ. ಇರಾನ್ ಮತ್ತು ಒಮಾನ್ ದೇಶಗಳ ನಡುವೆ ಇರುವ ಈ ಸಮುದ್ರ ಮಾರ್ಗ ತುಂಬಾನೇ ಕಿರಿದಾಗಿದೆ. ಇದರ ಅತ್ಯಂತ ಕಿರಿದಾದ ಜಾಗ ಕೇವಲ 21 ಮೈಲಿ ಅಥವಾ 33 ಕಿಲೋಮೀಟರ್ ಅಷ್ಟೇ ಇದೆ. ಆದ್ರೆ ಇದಿಷ್ಟೇ ಅಲ್ಲ, ಇಲ್ಲಿನ ಅಸಲಿ ಶಿಪ್ಪಿಂಗ್ ಲೇನ್ ಅಂದ್ರೆ ಹಡಗುಗಳು ಹೋಗುವ ಜಾಗ ಇದೆಯಲ್ಲ, ಅದು ಇನ್ನೂ ಕಿರಿದಾಗಿದೆ. ಎರಡು ಕಡೆ ಕೇವಲ 2 ಮೈಲಿ ಮಾತ್ರ. ಇದೇ ದಾರಿಯಲ್ಲಿ ದಿನಕ್ಕೆ ಕೋಟ್ಯಂತರ ಬ್ಯಾರಲ್ ಇಂಧನ ಸಾಗಣೆಯಾಗುತ್ತೆ. ಅಂದ್ರೆ ಜಗತ್ತಿನ ಒಟ್ಟು ತೈಲ ಬಳಕೆಯ 5ನೇ 1 ಭಾಗ ಇಲ್ಲೇ ಪಾಸ್ ಆಗಬೇಕು. ಈ ಕಾರಣಕ್ಕಾಗಿಯೇ ಇದನ್ನ ಗ್ಲೋಬಲ್ ಎಕಾನಮಿಯ ಲೈಫ್ ಲೈನ್ ಅಥವಾ ಜೀವನಾಡಿ ಅಂತ ಕರೀತಾರೆ. ಇಲ್ಲೇನಾದ್ರೂ ಒಂದು ಸಣ್ಣ ವ್ಯತ್ಯಾಸ ಆದ್ರೂ ಇಡೀ ಜಗತ್ತಿಗೆ ಅದರ ಬಿಸಿ ತಕ್ಷಣವೇ ತಟ್ಟುತ್ತೆ. ಈಗಲೂ ತಟ್ತಾ ಇದೆ. ಕಳೆದ 3 ವಾರಗಳಿಂದ ಇಸ್ರೇಲ್ ಇರಾನ್ ಯುದ್ಧ ಈ ಜಾಗ ಎಷ್ಟು ಪ್ರೈಸಲ್ ಅಥವಾ ಸೂಕ್ಷ್ಮ ಅನ್ನೋದನ್ನ ಇಡೀ ಜಗತ್ತಿಗೆ ತೋರಿಸ್ಕೊಟ್ಟಿದೆ. ಅಲ್ಲಿ ಇವತ್ತು ವಾರ್ಶಿಪ್ಗಳು ಪೆಟ್ರೋಲಿಂಗ್ ಮಾಡ್ತಿವೆ. ಆಯಿಲ್ ಟ್ಯಾಂಕರ್ಗಳ ಇನ್ಶೂರೆನ್ಸ್ ಪ್ರೀಮಿಯಂ ರೇಟ್ ಜಾಸ್ತಿ ಆಗ್ತಿದೆ. ದೊಡ್ಡ ದೊಡ್ಡ ಶಿಪ್ಪಿಂಗ್ ಕಂಪನಿಗಳು ಸದ್ದಿಲ್ಲದೆ ತಮ್ಮ ಪ್ಲಾನ್ ಬಿ ಬಗ್ಗೆ ಯೋಚನೆ ಮಾಡ್ತಾ ಇವೆ. ಆದ್ರೆ ಯಾಕಿದು ಇಷ್ಟೊಂದು ಡೇಂಜರ್? ಕೇವಲ ಈಗಷ್ಟೇ ಅಲ್ಲ, ಕಳೆದ ಕೆಲವು ವರ್ಷಗಳಿಂದ ಈ ಹರ್ಮುಜ್ ದಾರಿ ಒಂದು ಯುದ್ಧದ ಅಖಾಡದಂತಾಗಿದೆ. ಇಲ್ಲಿ ಹಡಗುಗಳನ್ನ ವಶಪಡಿಸಿಕೊಳ್ಳೋದು, ಹಡಗುಗಳ ಮೇಲೆ ದಾಳಿ ಮಾಡೋದು ಅಥವಾ ನೇರ ಮಿಲಿಟರಿ ಸಂಘರ್ಷ ನಡೆಯೋದು ಸಾಮಾನ್ಯ ಆಗ್ಬಿಟ್ಟಿದೆ. ಇದೇ ಕಾರಣಕ್ಕೆ ಹರ್ಮುಜ್ ಜಲಸಂಧಿಯನ್ನ ಜಗತ್ತಿನ ಅತಿ ಅಪಾಯಕಾರಿ ಜಾಗಗಳಲ್ಲಿ ಒಂದು ಅಂತ ಕರೆಯಲಾಗ್ತಿದೆ. ಇಲ್ಲಿ ನಡೆಯುವ ಒಂದು ಸಣ್ಣ ತಪ್ಪಾದ ಲೆಕ್ಕಾಚಾರ ಕೂಡ ದೊಡ್ಡ ಯುದ್ಧಕ್ಕೆ ನಾಂದಿ ಹಾಡಬಹುದು. ಸದ್ಯ ಈ ದಾರಿ ಅಧಿಕೃತವಾಗಿ ಬಂದಾಗಿಲ್ಲ, ಆದರೆ ಇದು ಬಂದಾಗುತ್ತೆ ಅನ್ನುವ ಒಂದು ಸಣ್ಣ ಭಯ ಅಥವಾ ಪ್ಯಾನಿಕ್ ಕೂಡ ಸಾಕು ಇಡೀ ಗ್ಲೋಬಲ್ ಎನರ್ಜಿ ಮಾರ್ಕೆಟ್ ನಲ್ಲಿ ಅಲ್ಲೋಲ ಕಲ್ಲೋಲ ಸೃಷ್ಟಿ ಮಾಡೋದಕ್ಕೆ. ಈ ಪ್ಯಾನಿಕ್ ಹಲವು ದೇಶಗಳ ಸ್ಟಾಕ್ ಮಾರ್ಕೆಟ್ ಗಳಿಗೆ ಮಾತ್ರ ಸೀಮಿತ ಆಗಲ್ಲ. ಕೇವಲ ಜಿಯೋ ಪಾಲಿಟಿಕಲ್ ಬಿಕ್ಕಟ್ಟಲ್ಲ. ಇಲ್ಲಿ ಏನಾದ್ರೂ ಅಡೆತಡೆ ಆದ್ರೆ ಅದರ ಎಫೆಕ್ಟ್ ನೇರವಾಗಿ ನಿಮ್ಮ ಜೇಬಿಗೆ ಬೀಳುತ್ತೆ. ನ್ಯೂಯಾರ್ಕ್ ನಿಂದ ಟೋಕಿಯೋದವರೆಗೆ, ಲಂಡನ್ ನಿಂದ ಡೆಲ್ಲಿಯವರೆಗೆ ಎಲ್ಲೋ ಪೆಟ್ರೋಲ್ ಸಿಗದಂತಾಗಬಹುದು. ಟ್ರಾನ್ಸ್ಪೋರ್ಟ್ ಕಾಸ್ಟ್ ಜಾಸ್ತಿ ಆಗುತ್ತೆ. ಅಂಗಡಿಗಳಲ್ಲಿರುವ ವಸ್ತುಗಳ ಬೆಲೆ ಏರುತ್ತೆ. ಸೊ ಈಗ ಮೇನ್ ಪ್ರಶ್ನೆಗೆ ಬರೋಣ. ಒಂದ್ ವೇಳೆ ಹಡಗುಗಳು ಹರ್ಮುಜ್ ದಾರಿಯನ್ನ ಬಿಟ್ಟು ಬೇರೆ ದಾರಿಯಲ್ಲಿ ಹೋಗೋದಕ್ಕೆ ಸಾಧ್ಯ ಇಲ್ವಾ? ಅದನ್ನ ಅವಾಯ್ಡ್ ಮಾಡೋದಕ್ಕೆ ಸಾಧ್ಯ ಇಲ್ವಾ? ಖಂಡಿತ ಇದೆ. ದಶಕಗಳಿಂದ ವಿಶ್ವದ ಟಾಪ್ ಇಂಜಿನಿಯರ್ಗಳು ಮತ್ತು ಸ್ಟ್ರಾಟಜಿಸ್ಟ್ಗಳು ಒಂದು ಐಡಿಯಾದ ಬಗ್ಗೆ ಚರ್ಚೆ ಮಾಡ್ತಿದ್ದಾರೆ. ಅದೇ ಒಮನ್ನ ಮೂಸಂದಮ್ ಪೆನಿನ್ಸುಲಾ. ನೀವೀಗ ಅದನ್ನ ಸ್ಕ್ರೀನ್ ಮೇಲೆ ನೋಡ್ತಿರಬಹುದು. ಈಜಿಪ್ಟ್ನ ಸುಯೇಜ್ ಕಾಲುವೆ ರೀತಿ ಒಮನ್ನ ಮೂಸಂದಮ್ ಪರ್ಯಾಯ ದ್ವೀಪದ ಮೂಲಕ ಒಂದು ಬೃಹತ್ ಕಾಲುವೆ ಅಥವಾ ಕೆನಲ್ ನಿರ್ಮಾಣ ಮಾಡುವ ಪ್ಲಾನ್ ಇದು. ಈ ಕಾಲುವೆ ಏನಾದರೂ ನಿರ್ಮಾಣ ಆದರೆ ಹಡಗುಗಳು ಹರ್ಮುಜ್ ದಾರಿಯನ್ನೇ ಅವಾಯ್ಡ್ ಮಾಡಿ ನೇರವಾಗಿ ಅರಬ್ಬಿ ಸಮುದ್ರ ಸೇರಬಹುದು. ಅಂದ್ರೆ ಆ ಅಪಾಯಕಾರಿ ಬಾಟಲ್ ನೆಕ್ ಅನ್ನ ಬಿಟ್ಟು ಟ್ಯಾಂಕರ್ಗಳು ನೇರವಾಗಿ ಓಪನ್ ಓಷನ್ ಅಥವಾ ಸಮುದ್ರಕ್ಕೆ ಎಂಟ್ರಿ ಕೊಡಬಹುದು. ಮ್ಯಾಪ್ ಅಥವಾ ನಕ್ಷೆಯಲ್ಲಿ ನೋಡೋದಕ್ಕೆ ಇದು ತುಂಬಾ ಬ್ರಿಲಿಯಂಟ್ ಐಡಿಯಾ ಅಂತ ಅನ್ಸುತ್ತೆ. ಆದ್ರೆ ರಿಯಾಲಿಟಿ ತುಂಬಾನೇ ಕಾಂಪ್ಲಿಕೇಟೆಡ್ ಆಗಿದೆ. ಯಾಕಂತ ಎಕ್ಸ್ಪ್ಲೇನ್ ಮಾಡ್ತೀವಿ ಕೇಳಿ. ಸ್ನೇಹಿತರೆ, ಈ ಪರ್ಷಿಯನ್ ಗಲ್ಫ್ ಅಥವಾ ಪರ್ಷಿಯನ್ ಕೊಲ್ಲಿ ಇದೆಯಲ್ಲ, ಅಲ್ಲಿ ಸೌದಿ ಅರೇಬಿಯಾ, ಇರಾಕ್, ಕುವೈತ್, ಕತಾರ್ ಮತ್ತು UAE ಅಂತಹ ಜಗತ್ತಿನ ಅತಿ ದೊಡ್ಡ ತೈಲ ಉತ್ಪಾದಕ ರಾಷ್ಟ್ರಗಳಿವೆ. ಈ ದೇಶಗಳ ಹಡಗುಗಳಿಗೆ ಸದ್ಯ ಹರ್ಮುಜ್ ಬಿಟ್ಟು ಬೇರೆ ದಾರಿ ಇಲ್ಲ. ಈ ಕೊಲ್ಲಿ ರಾಷ್ಟ್ರಗಳ ಪೈಕಿ ಬಹಳಷ್ಟು ದೇಶಗಳು ಈ ಹರ್ಮುಜ್ ಮೇಲಿನ ಡಿಪೆಂಡೆನ್ಸಿ ಅಥವಾ ಅವಲಂಬನೆ ಕಡಿಮೆ ಮಾಡೋದಕ್ಕೆ ಆಲ್ರೆಡಿ ಟ್ರೈ ಮಾಡ್ತಿವೆ.
ಸೌದಿ ಅರೇಬಿಯಾ ಪೈಪ್ಲೈನ್ಗಳನ್ನ ಕಟ್ಟಿದೆ. ಇವು ಅರೇಬಿಯನ್ ಪೆನಿನ್ಸುಲಾ ದಾಟಿ ಕೆಂಪು ಸಮುದ್ರಕ್ಕೆ ತೈಲ ಕಳಿಸುತ್ತವೆ. ಯುಎಇ ಕೂಡ ಫುಜೈರಾ ಪೋರ್ಟ್ಗೆ ಡೈರೆಕ್ಟ್ ಪೈಪ್ಲೈನ್ ಮಾಡಿದೆ. ಇದು ಹರ್ಮುಜ್ ದಾರಿಯ ಹೊರಗಿದೆ. ಆದರೆ ಇಲ್ಲಿರುವ ಪ್ರಾಬ್ಲಮ್ ಏನ್ ಗೊತ್ತಾ? ಈ ಪೈಪ್ಲೈನ್ಗಳು ಹಡಗುಗಳಷ್ಟು ಪ್ರಮಾಣದ ಆಯಿಲ್ ಸಾಗಿಸೋದಕ್ಕೆ ಸಾಧ್ಯವೇ ಇಲ್ಲ. ಹಡಗುಗಳೇ ಅಲ್ಟಿಮೇಟ್. ಹಾಗಾಗಿ ಗ್ಲೋಬಲ್ ಎಕಾನಮಿ ಇಂದಿಗೂ ಈ ಕಿರಿದಾದ ದಾರಿಯನ್ನೇ ನಂಬ್ಕೊಂಡಿದೆ. ಇಂಜಿನಿಯರ್ಗಳಿಗೆ ಈ ಡಿಪೆಂಡೆನ್ಸಿ ಕಂಡ್ರೆ ಆಗಲ್ಲ. ಯಾಕಂದ್ರೆ ಚೋಕ್ ಪಾಯಿಂಟ್ ಅಂದ್ರೆ ಅಲ್ಲಿ ರಿಸ್ಕ್ ಜಾಸ್ತಿ ಅಂತ ಅರ್ಥ. ಈಗ ಮತ್ತೆ ಮ್ಯಾಪ್ ನೋಡಿ. ಒಮನ್ನ ಉತ್ತರ ತುದಿಯಲ್ಲಿರುವ ಈ ಮುಸಂದಮ್ ಪೆನಿನ್ಸುಲಾ ಹರ್ಮುಜ್ ದಾರಿಯಲ್ಲಿ ಒಂದು ಕೋಟೆಯ ತರಹ ಇದೆ. ಇಲ್ಲಿ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಇರುವ ಭೂಮಿ ಕೇವಲ ಕೆಲವು ಮೈಲಿಗಳಷ್ಟೇ. ಇಲ್ಲೊಂದು ಕೆನಾಲ್ ತೋಡಿದ್ರೆ ಹಡಗುಗಳು ಹರ್ಮುಜ್ ದಾರಿಯನ್ನ ಈಸಿಯಾಗಿ ಅವಾಯ್ಡ್ ಮಾಡಬಹುದು. ಆದರೆ ಈ ಮುಸಂದಮ್ ಪೆನಿನ್ಸುಲಾ ಅನ್ನೋದು ಮರುಭೂಮಿಯ ಮರಳಲ್ಲ. ಇದು ಹಾಜಾರ್ ಪರ್ವತ ಶ್ರೇಣಿಯ ಭಾಗ. ಇದು ಮಿಡ್ಲ್ ಈಸ್ಟ್ನ ಅತಿ ಕಠಿಣ ಪ್ರದೇಶಗಳಲ್ಲಿ ಒಂದು. ಇಲ್ಲಿ 2000 ಮೀಟರ್ ಎತ್ತರದ ಕಲ್ಲು ಬೆಟ್ಟಗಳಿವೆ. ಅಂದ್ರೆ ಇಲ್ಲಿ ಕೆನಾಲ್ ಕಟ್ಟೋದು ಅಂದ್ರೆ ಮರಳು ತೆಗೆಯೋದಲ್ಲ, ಇಡೀ ಬೆಟ್ಟವನ್ನೇ ಬ್ಲಾಸ್ಟ್ ಮಾಡಿ ಕೊರಿಯೋದು. ಅಷ್ಟೇ ಅಲ್ಲ, ಈ ಕಾಲುವೆ ಎಂತದ್ದಿರಬೇಕು ಅಂದ್ರೆ ಜಗತ್ತಿನ ಅತಿ ದೊಡ್ಡ ಹಡಗುಗಳಾದ VLCC ಅಂದ್ರೆ ವೆರಿ ಲಾರ್ಜ್ ಕ್ರೂಡ್ ಕ್ಯಾರಿಯರ್ಸ್ ಗಳು ಕೂಡ ಇದರಲ್ಲಿ ಆರಾಮವಾಗಿ ಹೋಗಬೇಕು. ಅಂದ್ರೆ ಈ ಕೆನಾಲ್ 100 ಮೀಟರ್ ಉದ್ದದ ಹಡಗುಗಳಿಗೆ ಜಾಗ ಕೊಡುವಷ್ಟು ಆಳ ಮತ್ತು ಅಗಲವಾಗಿರಬೇಕು. ಇದಕ್ಕೆ ಎಷ್ಟು ಖರ್ಚಾಗುತ್ತೆ ಗೊತ್ತಾ? ಒಂದು ಅಂದಾಜಿನ ಪ್ರಕಾರ ಬರೋಬ್ಬರಿ $100 ಬಿಲಿಯನ್. ಮಧ್ಯ ಅಮೆರಿಕಾದ ಪನಾಮಾ ಕೆನಾಲ್ ಎಕ್ಸ್ಪ್ಯಾನ್ಷನ್ ಮಾಡೋದಕ್ಕೆ ಬರೀ $5 ಬಿಲಿಯನ್ ಖರ್ಚಾಗಿತ್ತು. ಆದರೆ ಈ ಮುಸಂದಮ್ ಕೆನಾಲ್ಗೆ ಅದರ 20 ಪಟ್ಟು ಹೆಚ್ಚು ಖರ್ಚಾಗುವ ಅಂದಾಜಿದೆ. ಮಿಲಿಯನ್ ಗಟ್ಲೆ ಟನ್ ಕಲ್ಲುಗಳನ್ನ ಇಲ್ಲಿಂದ ತೆಗಿಬೇಕಾಗುತ್ತೆ. ಒಂದು ವೇಳೆ ಇಂಜಿನಿಯರಿಂಗ್ ಸವಾಲುಗಳನ್ನ ಮೀರಿ ನಿಂತರೂ ಅಲ್ಲಿ ರಾಜಕೀಯದ್ದು ದೊಡ್ಡ ಸಮಸ್ಯೆ ಇದೆ. ಈ ಮುಸಂದಮ್ ಪೆನಿನ್ಸುಲಾ ಒಮನ್ ದೇಶಕ್ಕೆ ಸೇರಿದ್ದು. ಸದ್ಯಕ್ಕಂತೂ ಒಮನ್ ಸರ್ಕಾರಕ್ಕೆ ಇಂತಹ ಯಾವುದೇ ಅಫಿಷಿಯಲ್ ಪ್ಲಾನ್ ಇಲ್ಲ. ಅವರ ಪ್ಲಾನ್ ಇರೋದು ಅಲ್ಲಿ ಟೂರಿಸಂ, ಪೋರ್ಟ್ ಮತ್ತು ಇನ್ಫ್ರಾಸ್ಟ್ರಕ್ಚರ್ ಬೆಳೆಸೋದು ಮಾತ್ರ, ಬೆಟ್ಟ ಕೊರಿಯೋದಲ್ಲ. ಒಂದು ವೇಳೆ ಇಂಥ ಪ್ರಾಜೆಕ್ಟ್ ಶುರು ಮಾಡಬೇಕಂದ್ರೆ ಇಂಟರ್ನ್ಯಾಷನಲ್ ಕೋಆಪರೇಷನ್ ಬೇಕು. ಬೇರೆ ದೇಶಗಳು ದುಡ್ಡು ಹಾಕಬೇಕು, ಸೆಕ್ಯೂರಿಟಿ ಗ್ಯಾರಂಟಿ ಕೊಡಬೇಕು. ಇನ್ನೊಂದು ಕಹಿ ಸತ್ಯ ಅಂದ್ರೆ ಕೆನಾಲ್ ಕಟ್ಟಿದ ತಕ್ಷಣ ಪ್ರಾಬ್ಲಮ್ ಸಾಲ್ವ್ ಆಗಲ್ಲ. ಹರ್ಮುಜ್ ಎಂಬ ಬಾಟಲ್ ನೆಕ್ ಬದಲು ಈ ಕೆನಾಲ್ ಇನ್ನೊಂದು ಬಾಟಲ್ ನೆಕ್ ಆಗುತ್ತೆ ಅನ್ನುವ ಅಭಿಪ್ರಾಯ ಕೂಡ ಇದೆ. ಆ ಕಾಲುವೆಯಲ್ಲಿ ಯಾವುದಾದ್ರೂ ಹಡಗು ಸಿಕ್ಕಾಕೊಂಡ್ರೆ ಅಥವಾ ಯಾರಾದರೂ ಟಾರ್ಗೆಟ್ ಅಟ್ಯಾಕ್ ಮಾಡಿದ್ರೆ ಕತೆ ಮುಗೀತು. ಮತ್ತೆ ಮೊದಲನ ಕಥೆನೇ ಶುರುವಾಗುತ್ತೆ. ಅಂದ್ರೆ ಜಗತ್ತು ಒಂದು ಅಡೆತಡೆಯನ್ನ ಬಿಟ್ಟು ಇನ್ನೊಂದು ಅಡೆತಡೆಯನ್ನ ಹೊಡ್ಕೊಂಡಂತೆ ಆಗುತ್ತೆ ಅಷ್ಟೇ ಅನ್ನೋದು ಕೆಲವರ ವಾದ. ಹಾಗಾದ್ರೆ ಈ ಮುಸಂದಮ್ ಕೆನಾಲ್ ಐಡಿಯಾ ಯಾಕೆ ಮತ್ತೆ ಮತ್ತೆ ಚರ್ಚೆಗೆ ಬರುತ್ತೆ? ಯಾಕಂದ್ರೆ ಇದು ಆಧುನಿಕ ಜಗತ್ತಿನ ಒಂದು ಕಟು ಸತ್ಯವನ್ನ ಹೇಳ್ತಿದೆ ಸ್ನೇಹಿತರೆ. ಜಾಗತಿಕ ವ್ಯಾಪಾರ ಅನ್ನೋದು ಪೂರ್ತಿ ಜಿಯೋಗ್ರಫಿ ಮೇಲೆ ಡಿಪೆಂಡ್ ಆಗಿದೆ. ಈಜಿಪ್ಟ್ನ ಒಂದು ಕಾಲುವೆ ಅಥವಾ ಇಬ್ರು ಶತ್ರು ದೇಶಗಳ ನಡುವಿನ ಒಂದು ಕಿರಿದಾದ ದಾರಿ ಇಡೀ ಜಗತ್ತಿನ ಎಕಾನಮಿಯನ್ನ ಕಂಟ್ರೋಲ್ ಮಾಡ್ತಿದೆ. ಶತಮಾನಗಳಿಂದ ಈ ನ್ಯಾಚುರಲ್ ಚೋಕ್ ಪಾಯಿಂಟ್ಗಳೇ ಜಗತ್ತಿನ ಪವರ್ ಮತ್ತು ಎನರ್ಜಿ ಫ್ಲೋ ಅನ್ನ ಡಿಸೈಡ್ ಮಾಡ್ತಿದೆ. ಮುಸಂದಮ್ ಕೆನಾಲ್ ಅನ್ನೋದು ಜಿಯೋಗ್ರಫಿಯನ್ನೇ ರೀಡಿಸೈನ್ ಮಾಡುವ ಒಂದು ಕನಸು, ಬಾಟಲ್ ನೆಕ್ ಅನ್ನೇ ತೆಗೆದು ಹಾಕುವ ಒಂದು ಪ್ಲಾನ್. ಆದರೆ ಬೆಟ್ಟಗಳನ್ನ ಸರಿಸೋದು ಕಷ್ಟ, ರಾಜಕೀಯವನ್ನ ಸರಿಸೋದು ಅದಕ್ಕಿಂತ ಕಷ್ಟ. ಸದ್ಯಕ್ಕಂತೂ ಹರ್ಮುಜ್ ಅನ್ನೋದು ಜಗತ್ತಿನ ಅತಿ ಮುಖ್ಯ ಮತ್ತು ಅಷ್ಟೇ ವೀಕ್ ಪಾಯಿಂಟ್ ಆಗಿ ಉಳಿದಿದೆ. ಎಲ್ಲಿವರೆಗೆ ಜಗತ್ತು ತೈಲದ ಮೇಲೆ ಡಿಪೆಂಡ್ ಆಗಿರುತ್ತೋ ಅಲ್ಲಿವರೆಗೆ ಈ ಮುಸಂದಮ್ ಕೆನಾಲ್ ಐಡಿಯಾ ಇಂಜಿನಿಯರ್ಗಳ ತಲೆಯಲ್ಲಿ ಓಡ್ತಾನೆ ಇರುತ್ತೆ. ಜಗತ್ತಿನ ಈ ಟ್ರೇಡ್ ಸಿಸ್ಟಮ್ ಎಷ್ಟು ಫ್ರೆಜೈಲ್ ಅಥವಾ ವೀಕ್ ಆಗಿದೆ ಅನ್ನೋದಕ್ಕೆ ಇದಕ್ಕಿಂತ ದೊಡ್ಡ ಉದಾಹರಣೆ ಬೇಕಿಲ್ಲ. ಇದರ ಬಗ್ಗೆ ನಿಮ್ಗೆ ಏನನ್ಸುತ್ತೆ ಕಮೆಂಟ್ ಮಾಡಿ. ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ನಮಸ್ಕಾರ.